ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕೆಂದರೆ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ನನ್ನ ವಾಯ್ಸ್ ನನಗೇ ತುಂಬ ನಿಧಾನ ಕೇಳಿಸ್ತಾ ಇತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ, ನವರಾತ್ರಿ 2ನೇ ದಿನ. ಇವತ್ತು ಬೆಳಿಗ್ಗೆ ರೆಡಿಯಾಗಿದ್ನಲ್ಲ ಪೂಜೆ ಮಾಡಲಿಕ್ಕೆ ಅಂಥೇಳಿ, ಹಾಗೆಯೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಲಾಂಗ್ ವಿಡಿಯೋ ಮಾಡೋಣ ಅಂಥೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾನೊಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ. ಗುರುವಾರನ ಬುಧವಾರನ ನೆನಪಿಲ್ಲ ನನಗೆ, ಮಂಗಳವಾರನ ಯಾವತ್ತೂ ಒಂದಿನ ಹೋಗಿದ್ವಿ. ಕರೆಕ್ಟಾಗಿ ನೆನಪಾಗ್ತಾಯಿಲ್ಲ ಯಾವತ್ತು ಅಂತ ಹೇಳಿ. ಅಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮಗು ಬಟ್ಟೆ ನೋಡೋಕ್ಕೆ ಅಂತ ಹೋಗಿದ್ವಿ, ಹಾಗೆಯೇ ಡ್ರೆಸ್ ನೋಡಿದೆ, ಬಟ್ ಯಾವುದೂ ಏನು ತೊಗೊಳ್ಳಿಲ್ಲ. ಮಗು ಬಟ್ಟೆ ತುಂಬಾ ಚೆನ್ನಾಗಿತ್ತು. ಈ ಒಂದು ಶಾಪ್ ಬಂದುಬಿಟ್ಟು ಚಿಕ್ಕಪೇಟೆ, ನಾವೇನು ಮೆಟ್ರೋ ಸ್ಟೇಷನಲ್ಲಿ ಇಳಿತೀವಿ, ಅದಾದ ನಂತರ ಥರ್ಡ್ ರೈಟ್ ಬರುತ್ತೆ. ಥರ್ಡ್ ರೈಟಲ್ಲಿ ಬರುತ್ತೆ ಈ ಅಂಗಡಿ. ಬಂಟಿ ಆ್ಯಂಡ್ ಬಬ್ಲಿ ಅಂತ ಹೇಳಿ ಚಿಕ್ಕ ಮಕ್ಕಳದು ನ್ಯೂ ಬಾರ್ನ್ ಬೇಬೀಸ್ದಂತೂ ಬಟ್ಟೆಗಳು ತುಂಬಾ ಚೆನ್ನಾಗಿರುತ್ತೆ. ಕ್ಯಾಪ್ ಆಗಿರ್ಬೋದು, ಸ್ವೆಟರ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ. ನೀವೇನಾದ್ರು ನಿಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಕ್ಯೂಟ್ ಆಗಿರೋವಂಥ ಬಟ್ಟೆಗಳನ್ನ ತೊಗೋಬೇಕು, ಕ್ಯಾಪ್ ತೊಗೋಬೇಕು, ಡಿಫ್ರೆಂಟ್ ಆಗಿರುವಂಥದ್ದು ಅಂತ ಅಂದರೆ ಖಂಡಿತ ಈ ಶಾಪ್ಗೆ ವಿಸಿಟ್ ಮಾಡಿ. ಬಂಟಿ ಆ್ಯಂಡ್ ಬಬ್ಲಿ ಅಂತ ಹೇಳಿ ಈ ಶಾಪ್ ಹೆಸರು. ಮಕ್ಕಳು ಸ್ವೆಟರ್ಸ್ ಅಂತೂ ಸಖತ್ತು ಚೆನ್ನಾಗಿತ್ತು, ನನಗೆ ಸಖತ್ತು ಇಷ್ಟ ಆಯಿತು. ಬಟನ್ ಇರುವಂಥದ್ದು, ಬಟನ್ ಇಲ್ಲದೆ ಇರೋದು, ಎಲ್ಲದೂ ಚೆನ್ನಾಗಿತ್ತು. ರೇಟ್ ಮಾತ್ರ ಫಿಕ್ಸೆಡ್ ಇರುತ್ತೆ ಇಲ್ಲಿ, ಬಾರ್ಗೇನಿಂಗ್ ಇರೋದಿಲ್ಲ. ಅದು ಒಂದು ಹೇಳಿಬಿಡ್ತಾ ಇದ್ದೀನಿ ಮುಂಚೆನೇ. ಅವರು ಯಾವುದೇ ಕಾರಣಕ್ಕೂ ₹1 ಅವರು ಕಡಿಮೆ ಮಾಡ್ಕೊಳೋದಿಲ್ಲ, ಫಿಕ್ಸೆಡ್ ರೇಟು. ಆದರೆ ಬಟ್ಟೆ ಕ್ವಾಲಿಟಿ ಆಗಿರ್ಬೋದು, ನೋಡಲಿಕ್ಕಾಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ. ಡೈಲಿ ವೇರ್ ಆಗಿರ್ಬೋದು, ಸ್ವೆಟರ್ಸು, ಮತ್ತು ಇದು ನ್ಯೂ ಬಾರ್ನ್ ಬೇಬಿ ಎಸೆನ್ಷಿಯಲ್ಸ್ ಏನೇನು ಬೇಕು ಎಲ್ಲದೂ ಇಲ್ಲಿ ಸಿಗುತ್ತೆ. ಇನ್ನು ಸ್ವಲ್ಪ ದೊಡ್ಡ ಸೈಜ್ ತೋರಿಸ್ತೀರಾ? 1.5-2 ಇಯರ್ಸಾ? ಈ ಥರ ಇದಾ? ಬಟನ್ ಇಲ್ಲ ಅದಕ್ಕೆ. ಇದು ಚೆನ್ನಾಗಿ ಸ್ಮೂತ್ ಆಗಿದೆ, ಇದು ಚೆನ್ನಾಗಿದೆ ನೋಡಿ, ಸಾಫ್ಟ್ ತಗೋಣ. ಇದು ಚೆನ್ನಾಗಿದೆ ನೋಡಿ, ಇದು ಬೇರೆ, ಅದು ಲೈಟ್ ಸ್ವಲ್ಪ, ಇದು ಸ್ವಲ್ಪ ಡಾರ್ಕ್. ಎರಡು ತಗೊಂಡು ಎರಡೇನಿದೆ? 650ನಾ? ಅದೆಷ್ಟು ತೊಗೊಂಡಿದ್ದು ನಾವು? 750. ಇನ್ನೊಂದು ಏನಾದ್ರು ಪ್ಯಾಂಟ್ ಏನಾದ್ರು ತಗೋದು, ನಾರ್ಮಲ್ ಡೈಲಿ ಯೂಸ್ಗೆ ಹಾಕೋಣ. ಡೈಲಿ ಯೂಸ್ಗೆ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಅದಾದ ನಂತರ ನಾವು ಈ ಡ್ರೆಸ್ನ ಪಾಪುಗೆ ತೊಗೊಂಡಿದ್ವಿ ಆಲ್ರೆಡಿ. ಆದರೆ ಅವನಿಗೆ ಸ್ವಲ್ಪ ಶಾರ್ಟ್ ಆಗ್ತಾಯಿತ್ತು, ಹಾಗಾಗಿ ಅದನ್ನು ಎಕ್ಸ್ಚೇಂಜ್ ಮಾಡೋಣ ಅಂಥೇಳಿ ಬಂದ್ವಿ. ಇದೇ ಥರದ್ದೇ ಬೇಕಿತ್ತು ನಮಗೆ, ಇದೇ ಡಿಸೈನ್, ಇದೆ ಪ್ಯಾಟ್ರನ್ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವನಿಗೆ. ಹಾಗಾಗಿ ಅದರಲ್ಲಿನೇ ಬೇರೆ ತೋರಿಸಿದ್ರು, ಇದೇ ಥರದ್ರಲ್ಲೇ ಈ ಥರ ಸಿಂಗಲ್ ಶರ್ಟ್ ಥರ ಇದೆ ಅಂಥೇಳಿ. ಬೋ ಎಲ್ಲ ಇತ್ತು, ಅದಕ್ಕೆ ಚೆನ್ನಾಗಿತ್ತು. ಇದು ಕೂಡ ಇದೊಂದು ತೊಗೊಂಡ್ವಿ, ಇದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಇದೊಂದು ತೊಗೊಂಡು ಹೊರಟ್ವಿ. ಚಿಕ್ಕಪೇಟೆಗೆ ಈ ಸರಿ ನಾನು ನಮ್ಮನ್ನು ವಾರದಲ್ಲಿ 2 ಸರಿ ಬಂದಿರೋ ಅಂಥದ್ದು. ಫಸ್ಟ್ ಟೈಮ್ ಬಂದಾಗ ಒಂದಷ್ಟು ಬಟ್ಟೆನ ತೊಗೊಂಡೋಗಿದ್ವಿ, ಡ್ರೆಸ್ಸು ಮತ್ತು ಈ ಮಗುಗೆ ಬಟ್ಟೆ ಎಲ್ಲ ತೊಗೊಂಡೋಗಿದ್ವಿ. ಬಟ್ ಅವ್ನಿಗೆ ಇದು ಸ್ವಲ್ಪ ಶಾರ್ಟ್ ಆಗ್ತಾಯಿತ್ತು ಅಂತ ಇದನ್ನು ಎಕ್ಸ್ಚೇಂಜ್ ಮಾಡಿಸೋದಕ್ಕೆ ಬಂದಿದ್ವಿ. ಈ ಸರಿ ಸೀರೆ ಎಲ್ಲ ಏನೂ ಪರ್ಚೇಸ್ ಮಾಡಿಲ್ಲ, ಸೀರೆ ಪರ್ಚೇಸಿಂಗ್ಗೆ ಮತ್ತೆ ಬರಬೇಕು. ಹೀಗಿತ್ತು ಇವತ್ತಿನ ನಮ್ಮ ಒಂದು ಚಿಕ್ಕಪೇಟೆ ಶಾಪಿಂಗು. ಈ ಬಟ್ಟೆ ಅಂಗಡಿ ಏನು ರೆಕಮೆಂಡ್ ಮಾಡೋ ಥರ ಏನಿಲ್ಲ, ಓಕೆ ಅಂತ ಅನ್ನಿಸ್ತು ಅಷ್ಟೇ. ಪ್ರೈಸು ಕೂಡ ಅಷ್ಟೇ, ಬಾರ್ಗೇನಿಂಗ್ ಇಲ್ಲೂ ಕೂಡ ಇಲ್ಲ, ಇಲ್ಲೂ ಫಿಕ್ಸೆಡ್ ರೇಟೇ ಹೇಳ್ತಾರೆ. ಅದಾದ ನಂತರ ನಾನು ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನು ಶೇರ್ ಮಾಡಿದೆ. ಇವಾಗ ಶುಕ್ರವಾರದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೀರೆಗೆ ಮ್ಯಾಚ್ ಆಗದೆ ಇರುವಂಥ ಬ್ಲೌಸ್ನ ಹಾಕ್ಕೊಂಡು ಸೀರೆ ಉಟ್ಕೊಂಡಿದ್ದ. ಇದು ಕೂಡ ಸ್ವಲ್ಪ ಲೂಸ್ ಆಗ್ತಾಯಿತ್ತಾ, ಅದಕ್ಕೆ ಅನಿಲ್ ಹೇಳ್ತಾಯಿದ್ರು ಸರಿಯಾಗಿ ಊಟ ತಿನ್ನಲ್ಲ, ಸಣ್ಣ ಆಗ್ತಾಯಿದೆಯಾ, ಅದಕ್ಕೆ ಬ್ಲೌಸ್ ಯಾವುದೂ ಆಗ್ತಾಯಿಲ್ಲ ಇವಾಗ ನಿನಗೆ, ಏನಕ್ಕೆ ಸೀರೆ ಉಟ್ಕೊತೀಯ, ಡ್ರೆಸ್ಸೇ ಹಾಕು ನೀನು ಅಂತ ಹೇಳ್ತಾಯಿದ್ರು. ಅನಿಲ್ಗೆ ಯಾವಾಗೂ ಹಂಗೆ ಕರೆಕ್ಟಾಗಿರಬೇಕು, ಕರೆಕ್ಟಾಗಿದ್ದರೆ ಮಾತ್ರ ಆ ಡ್ರೆಸ್ನ ಹಾಕ್ಕೋಬೇಕು, ಇಲ್ಲ ಅಂದರೆ ಹಾಕ್ಕೋಬಾರ್ದು. ನನಗೆ ಆ ಥರ ಎಲ್ಲ ನಾನು ಥಿಂಕ್ ಮಾಡಲ್ಲ. ನಾನು ಮಿಸ್ ಮ್ಯಾಚ್ ಆದರೂ ಪರವಾಗಿಲ್ಲ, ನಾನು ಏನು ಹಾಕ್ಕೋಬೇಕು ಅಂತ ಅಂದ್ಕೊಂಡಿರ್ತೀನಿ ಅದನ್ನೇ ಹಾಕ್ಕೊಳ್ತೀನಿ ನಾನು.
ನಾನು ಆ ಥರ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಯಾರಿಗೆ ಇದು ಹಿಂಗೆ ಕಾಣಿಸ್ತಾ ಇದೆ, ಯಾರು ಏನು ಅಂದ್ಕೋತಾರೆ, ಈ ಥರ ಎಲ್ಲ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನನಗೇನು ಇಷ್ಟ ಆಗುತ್ತೆ ಅದನ್ನು ನಾನು ಬಟ್ಟೆ ಯಾವಾಗೂ ಅಷ್ಟೇ ನನಗೇನು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ತೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಬಿಸಿಬೇಳೆಭಾತ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ಏನೇನು ಬೇಕು ಅಂತ ಅಂದರೆ ಬೇಳೆ, ಅಕ್ಕಿ, ತರಕಾರಿ ಎಲ್ಲದನ್ನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಯಿತಾ. ಆದರೆ ಬಿಸಿಬೇಳೆಭಾತ್ ಪೌಡರು ರೆಡಿ ಮಾಡ್ಕೊಂಡಿದ್ದೆ, ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ ನಾನು. ಅದನ್ನು ಏನು ಮಾಡಿದೆ ಅವತ್ತು ಬಾಕ್ಸಲ್ಲಿ ಚಿಕ್ಕದಾಗಿ ಒಂದು ಸ್ವಲ್ಪ ಇತ್ತು, ಅಂದರೆ ಒನ್ ಟೈಮ್ ಮಾಡೋ ಅಷ್ಟು ಮಾತ್ರ ಇತ್ತು. ಹಾಗಾಗಿ ನಾನು ಏನು ಮಾಡಿದೆ, ಅದನ್ನು ಒಂದು ಚಿಕ್ಕ ಕವರಲ್ಲಿ ಹಾಕಿ ಗ್ರಾಸರಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದ್ದೆ. ಅದನ್ನು ಮರ್ತೋಗ್ಬಿಟ್ಟಿದ್ದೀನಿ ನಾನು. ಅಂದರೆ ಅದು ಸಿಗ್ತಾಯಿಲ್ಲ, ಗ್ರಾಸರಿ ಬಾಕ್ಸಲ್ಲೂ ಮೇಲೆಲ್ಲ ಹಿಂಗೆ ಮಾಡಿದೆ ಸಿಗ್ತಾಯಿಲ್ಲ. ಅದಕ್ಕೆ ಏನು ಮಾಡಿದೆ, ಎಲ್ಲಿಟ್ಟಿದ್ದೀನಿ ಅಂತ ಇಡೀ ಅಡುಗೆ ಮನೆಯೆಲ್ಲ ಹುಡ್ಕಾಡ್ಬಿಟ್ಟೆ ನಾನು. ಆಮೇಲೆ ಸರಿ ಆಯಿತು ಬಿಡು, ಸಿಗ್ತಾ ಇಲ್ವಲ್ಲ, ಇವಾಗ ಲೇಟ್ ಆಗುತ್ತೆ ಅಂತ ಏನು ಮಾಡಿದೆ, ನಾನು ಹೊರಗಡೆನೇ ಕಳಿಸ್ದೆ ತೊಗೊಂಡು ಬರಲಿಕ್ಕೆ. ಅಲ್ಲೂ ಕೂಡ ಅಂಗಡಿಲಿಲ್ಲ ಅಂತ ಬಂದು. ಅದಾದಮೇಲೆ ಇಲ್ಲೇ ಬೇಗ ಹುರ್ಕೊಂಬಿಡೋಣ ಅಂತ ಅಂದ್ಕೊಂಡು ಹುರ್ಕೊಂಡು ಪುಡಿ ಮಾಡ್ಕೊಂಬಿಡೋಣ ಅಂಥೇಳಿ, ಯಾವುದಕ್ಕೂ ಇರಲಿ ಅಂತ ಹೇಳಿ ಕುತ್ಕೊಂಡು ಸಮಾಧಾನವಾಗಿ ಒಂದು ಸರಿ ಗ್ರಾಸರಿ ಬಾಕ್ಸಲ್ಲಿ ಇರೋ ಅಂಥ ಎಲ್ಲ ಸಾಮಾನನ್ನು ಎತ್ತಿಟ್ಟು ಹುಡುಕ್ತೆ. ಆವಾಗ ಒಂದು ಸ್ವಲ್ಪ ಒನ್ ಟೈಮ್ ಮಾಡೋ ಅಷ್ಟು ಮಾತ್ರ ಇತ್ತಲ್ವ, ಸಿಕ್ತು ಆವಾಗ. ಅದಾದಮೇಲೆ ಬಿಸಿಬೇಳೆಭಾತನ್ನ ಮಾಡಿದೆ. ಇದರಿಂದ ನನಗೆ ಏನು ಗೊತ್ತಾಯಿತು ಅಂತಂದರೆ, ನಾವು ಹರಿಬರಿಯಲ್ಲಿ ಅಂದರೆ ಅರ್ಜೆಂಟಲ್ಲಿ ನಾವೇನಾದರೂ ಹುಡ್ಕಕ್ಕೆ ಹೋದರೆ ಅದು ಖಂಡಿತ ಸಿಗಲ್ಲ ನಮಗೆ. ಒಂದು ಸ್ವಲ್ಪ ಸಮಾಧಾನದಿಂದ ಹುಡುಕಿದ್ರೆ ಖಂಡಿತ ನಾವು ಇಟ್ಟಿರೋ ವಸ್ತು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ನಾವು ಕರೆಕ್ಟಾಗಿ ಹುಡುಕಿದ್ರೆ ಸಿಗುತ್ತೆ ಅನ್ನೋದು ಮತ್ತೆ ಒಂದು ಸರಿ ಪ್ರೂವ್ ಆಯಿತು. ಆಲ್ರೆಡಿ ಇದು ಗೊತ್ತಿರೋದೇ ಸಾಕಷ್ಟು ಸರಿ ಎಲ್ಲರಿಗೂ ಈ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅರ್ಜೆಂಟಲ್ಲಿ ಅಲ್ಲೇ ನಮ್ಮ ಎದುರುಗಡೆ ಕಣ್ಣೆದುರುಗಡೆನೇ ಇದ್ದರೂ ನಮಗೆ ಸಿಗೋದಿಲ್ಲ ಒಂದಷ್ಟು. ಅದೇ ಸಮಾಧಾನವಾಗಿ ನಾವು ನೀಟಾಗಿ ಸ್ವಲ್ಪ ಶಾಂತವಾಗಿ ನೋಡಿದಾಗ ನಮಗೆ ಸಿಗೋ ಅಂಥದ್ದು. ಹಾಗೆ ಇವತ್ತು ಆಯಿತು. ಇವಾಗ ನಾನಿಲ್ಲಿ ಬಿಸಿಬೇಳೆಭಾತ್ಗೆಲ್ಲ ರೆಡಿ ಮಾಡಿಕೊಂಡು ಹಾಗೆಯೇ ಅನಿಲ್ಗೆ ಮುದ್ದೆ ಕೂಡ ಮಾಡಬೇಕು. ಬೆಳಗ್ಗೆ ಯೂಶ್ವಲಿ ಅವರು ತಿಂಡಿ ತಿಂದು ಹೋಗಲ್ಲ ಅಲ್ಲ, ಹಾಗಾಗಿ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡ್ತೀನಿ. ಸಾಂಬಾರು ಇಲ್ಲ ಅಂತ ಅಂದರೆ, ಸಾಂಬಾರಿದ್ದರೆ ಸಾಂಬಾರು ರಾತ್ರಿದಿರುತ್ತಲ್ಲ ಅದಕ್ಕೇ ಮುದ್ದೆ ಮಾಡಿಬಿಡ್ತೀನಿ. ಹಾಗೆಯೇ ನಾನು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿದು ಪುಟಾಣಿ ವಿಗ್ರಹ ತೊಗೊಂಡಿದ್ದೀನಿ ಅಂತ ಹೇಳಿದ್ದೆ. ಅದನ್ನು ತೋರಿಸಿ ಅಂತ ಒಬ್ಬರು ಕೇಳಿದರೆ ನಾನು ಮರ್ತೋಗ್ಬಿಟ್ಟಿದ್ದೆ. ಅದನ್ನು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಮನೆಯ ಶುಕ್ರವಾರದ ಪೂಜೆ ಈ ರೀತಿಯಾಗಿ ಇತ್ತು. ಸಿಂಪಲ್ಲಾಗಿ ಹೂವೆಲ್ಲ ಹಾಕಿ ಪೂಜೆನೇ ಮಾಡಿ, ಅದಾದ ನಂತರ ಇದು ಮಧ್ಯದಲ್ಲಿ ಇಲ್ಲಿಟ್ಟಿದ್ದೀನಲ್ಲ, ಇದೇ ರಾಘವೇಂದ್ರ ಸ್ವಾಮಿಯ ಪುಟಾಣಿ ವಿಗ್ರಹ. ತುಂಬ ಇಷ್ಟ ಆಯಿತು ನನಗೆ ನೋಡಿದ ತಕ್ಷಣವೇ. ಇದು ಹಿತ್ತಾಳೆದು ವಿಗ್ರಹ. ಇನ್ನು ತುಂಬ ಸೈಜಲ್ಲಿ ದೊಡ್ಡದು ತನಕನೂ ಸಿಗುತ್ತೆ, ಬಟ್ ನಮಗೊಂದು ಪುಟಾಣಿ ಸಾಕಾಗಿತ್ತು, ಹಾಗಾಗಿ ಇದನ್ನು ತೊಗೊಂಡೆ ನಾನು ಅಲ್ಲಿ. ಓಕೆ, ಇವಾಗ ಮಧ್ಯಾಹ್ನ ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಾನು ತಿಂಡಿಗೆ ಬಿಸಿಬೇಳೆಭಾತ್ ಮಾಡಿದ್ದೆ. ಬೆಳಗ್ಗೆ ಏನು ಕತೆ ಆಗೋಯ್ತು ಅಂತಂದರೆ, ಬಿಸಿಬೇಳೆಭಾತ್ ಪುಡಿ ಮನೇಲೇ ಮಾಡಿಟ್ಟಿದ್ನ, ಹಾಗಾಗಿ ಅದೇ ಇದೆ ಅಂತ ಅಂದ್ಕೊಂಡು ಬಿಸಿಬೇಳೆಭಾತ್ಗೆಲ್ಲ ರೆಡಿ ಮಾಡಿ ಎಲ್ಲ ಬೇಯಿಸಿಟ್ಬಿಟ್ಟೆ. ಅದಾದ ನಂತರ ನೋಡಿದ್ರೆ ಪೌಡ್ರು ಎಲ್ಲೋ ಇಟ್ಟಿದ್ದೀನಿ, ಅಂದರೆ ಪಾತ್ರೆ ತೊಳೆಯುವಾಗ ಅದು ಸ್ವಲ್ಪ ಉಳಿದಿತ್ತು. ಅದಕ್ಕೆ ಅದನ್ನು ಎತ್ತಿಟ್ಟು ಕವರೆಲ್ಲ ಹಾಕಿ ಒಂದು ಬಾಕ್ಸಲ್ಲಿ ಎತ್ತಿಟ್ಟಿದ್ದೀನಿ, ಒಂದು ಸ್ವಲ್ಪ ಉಳಿದಿತ್ತು ಅಂತ ಹೇಳಿ. ಹಾಗೆಯೇ ಅದು ಸಿಕ್ಕಲಿಲ್ಲ, ಸಡನ್ನಾಗಿ ಸಿಕ್ಕಲಿಲ್ಲ. ಅದಾದಮೇಲೆ ಹೊರಗಡೆ ಅಂಗಡಿಗೆ ಕಳಿಸ್ದೆ, ತೊಗೊಂಡು ಬಾ ಅಂತ ಹೇಳಿ ನೋಡೋಣ ಅಂತಿಲ್ಲ. ಅಲ್ಲೂ ಕೂಡ ಇಲ್ಲ, ಖಾಲಿಯಾಗಿದೆ ಅಂತ ಅಂದರು. ಆಮೇಲೆ ಮನೆಯಲ್ಲೇ ಬಾಕ್ಸಲ್ಲಿ ಕೆಳಗಡೆ ಇಟ್ಟಿದ್ದೆ, ಸಿಕ್ತು. ಅದೇ ಗ್ರಾಸರೀಸ್ ಎಲ್ಲ ಇಟ್ಟಿರ್ತೀನಲ್ಲ ಬಾಕ್ಸು, ಅದರಲ್ಲೇ ಸಿಕ್ತು. ಕೊನೆಗೆ ಮಾಡಿದೆ, ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ಖಾಲಿ ಆಯಿತು, ಹಾಗಾಗಿ ನಾನು ಮತ್ತೆ ಮಾಡ್ಕೊಳ್ತಾ ಇದ್ದೀನಿ ಪೌಡರ್ನ. ಇವಾಗ ಮತ್ತೆ ಅದೇ ಬಿಸಿಬೇಳೆಭಾತ್ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಈ ರೆಸಿಪಿನ ಶೇರ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ನೀವು ಕೂಡ ಟೇಸ್ಟಿಯಾಗಿರುವಂಥ ಬಿಸಿಬೇಳೆಭಾತ್ ಪೌಡರ್ನ ಮನೇಲೇ ಮಾಡಿಟ್ಕೊಂಡು ಯಾವಾಗ ಬೇಕೋ ಆವಾಗ ನೀವು ಬಿಸಿಬೇಳೆಭಾತ್ನ ಮಾಡಿಕೊಂಡು ತಿನ್ಬೋದು. ಯಾವುದೇ ರೀತಿ ಆ್ಯಡೆಡ್ ಪ್ರಿಸರ್ವೇಟಿವ್ ಆಗಲಿ, ಕೆಮಿಕಲ್ ಆ ರೀತಿ ಎಲ್ಲ ಏನೂ ಇಲ್ಲದೇ ನೀವೇ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದಾಗಿದೆ. ಬನ್ನಿ ಮಾಡೋಣ. ಈಗ ನಾನಿಲ್ಲಿ ಬಿಸಿಬೇಳೆಭಾತ್ ಮಾಡಲಿಕ್ಕೆ ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದಾಗಿ ಪ್ಯಾನಲ್ಲಿ ಹುರ್ಕೊಳ್ತಾ ಬರೋಣ. ಎಲ್ಲ ಒಟ್ಟಿಗೆ ಹುರ್ಕೊಳ್ತೀನಿ, ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. 2 ಚಮಚ ಕಡಲೆಬೇಳೆ, 2 ಚಮಚ ಧನಿಯಾ ಬೀಜ, ಹಾಗೆಯೇ 1.5 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಎಳ್ಳು, 1/4 ಚಮಚದಷ್ಟು ಮೆಂತ್ಯ, ಹಾಗೆಯೇ 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಕಾಳುಮೆಣಸು, ಆಮೇಲೆ 1-2 ಏಲಕ್ಕಿ, ಹಾಗೆಯೇ 1-2 ಪೀಸ್ ಚಕ್ಕೆ, 3-4 ಲವಂಗ ತೊಗೊಂಡಿದ್ದೀನಿ, ಹಾಗೆಯೇ 2 ಚಮಚದಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಿದ ನಂತರ ಎಲ್ಲದನ್ನು ಸಣ್ಣ ಉರಿಯಲ್ಲಿ ನೀಟಾಗಿ ಹುರ್ಕೋಬೇಕು. ಯಾವುದೇ ರೀತಿ ಸುಡಬಾರ್ದು, ಅಂದರೆ ತುಂಬ ಬಿಸಿ ಮಾಡಬಾರ್ದು. ನಾನಿಲ್ಲಿ ಇನ್ನೊಂದು ಕಡೆ ಒಣಮೆಣ್ಸಿನ್ಕಾಯಿ 10-12, ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ, ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಈ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹುರಿದಿದ್ದಾದಮೇಲೆ ಅದನ್ನು ಹುರ್ಕೊಳ್ಳೋಣ ಲಾಸ್ಟಲ್ಲಿ ಅಂಥೇಳಿ. ಚೆನ್ನಾಗಿ ಹುರ್ಕೋಬೇಕು, ಸಣ್ಣ ಉರಿಯಲ್ಲಿನೇ ಹುರ್ಕೋಬೇಕು, ಯಾವುದೂ ಅಂದರೆ ಕಪ್ಪಾಗಬಾರ್ದು, ಹಾಗೆಯೇ ಹುರ್ಕೋಬೇಕು ಬಿಸಿ ಬಿಸಿಯಾಗಿ.
ಅದೇನು ಕಲರ್ ಚೇಂಜ್ ಆಗಬಾರ್ದು, ತುಂಬ ಕಲರ್ ಚೇಂಜ್ ಆಗಬಾರ್ದು. ತುಂಬ ಕಪ್ಪಾದರೆ ಆ ರೀತಿಯೆಲ್ಲ ಆದರೆ ಏನಾಗುತ್ತೆ, ಕಹಿ ಬಂದುಬಿಡುತ್ತೆ ಪೌಡರು. ಹಾಗಾಗಿ ನಾವು ಹಾಗೆಯೇ ಸಣ್ಣ ಉರಿಯಲ್ಲಿ ನೀಟಾಗಿ ಹುರ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು ಹುರಿದಿದ್ದೆಲ್ಲ ರೆಡಿಯಾಗಿದೆ. ಇದಕ್ಕೆ ನಾನಿವಾಗ ಒಂದು 10ರಿಂದ 12, ಒಂದು 15 ತೊಗೋಬೋದು, ನಿಮಗೆ ಖಾರ ಹೆಂಗೆ ಬೇಕೋ ಹಾಗೆ. ನಾನೇನು ಮಾಡ್ತೀನಿ, ಈ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದಾದಮೇಲೆ ಬಿಸಿಬೇಳೆ ಬಾತ್ ಮಾಡ್ತೀನಲ್ಲ, ಆವಾಗ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಕೂಡ ಸೇರಿಸ್ಕೊತೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ಕೊತೀನಿ. ಹಾಗಾಗಿ ನಾನು ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಇವಾಗ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಜೊತೆಗೆ ಒಂದು ಸ್ವಲ್ಪ ಒಣಕೊಬ್ಬರಿ ಅಂತ ಅಂದರೆ ಒಂದು ಅರ್ಧ ಕಪ್ಪಷ್ಟು ಒಣಕೊಬ್ಬರಿ, ಹಾಗೆಯೇ ಒಂದು 2 ಕಡ್ಡಿ ಕರಿಬೇವು, ಇದಿಷ್ಟನ್ನು ತೊಗೊಂಡು ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅಂದರೆ ಪೌಡರು ಜಾಸ್ತಿ ದಿನ ಇರಬೇಕು ಅಂತ ಅಂದರೆ ಈ ರೀತಿ ಡ್ರೈ ಆಗಿ ಹುರ್ಕೊಂಡ್ರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿ. ಇವಾಗ ಹುರ್ಕೊಂಡಿದ್ದೆಲ್ಲ ರೆಡಿಯಾಗಿದೆ. ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಅಷ್ಟರಲ್ಲಿ ನಾನಿಲ್ಲಿ ಸ್ವಲ್ಪ ಪೂಜೆಗೆ ಏನು ಯೂಸ್ ಮಾಡ್ಕೊಂಡಿದ್ದೆ, ಒಂದಷ್ಟು ದೇವ್ರ ಪೂಜೆ ಸಾಮಾನು ಬೆಳಗಿರಲಿಲ್ಲ, ಹಬ್ಬದಲ್ಲಿ ಯೂಸ್ ಮಾಡಿರೋದು, ಅದನ್ನು ಬೆಳ್ಕೊಳ್ಳೋಣ. ನಾನು ಯೂಶ್ವಲಿ ದೇವ್ರ ಪೂಜೆ ಸಾಮಾನು ಬೆಳಗೋದಕ್ಕೆ ಸಬೀನಾ ಹಾಗೆಯೇ ವಿಮ್ ಲಿಕ್ವಿಡ್ನ ಯೂಸ್ ಮಾಡ್ತೀನಿ. ಎರಡನ್ನೂ ಯೂಸ್ ಮಾಡಿಕೊಂಡು ಚೆನ್ನಾಗಾಗತ್ತೆ, ನೀಟಾಗಿಯೇ ಸ್ವಲ್ಪ ಉಜ್ಜಬೇಕಾಗತ್ತೆ. ಸ್ವಲ್ಪ ಉಜ್ಜಿಬಿಟ್ಟು ಕ್ಲೀನಾಗಿ ದೇವ್ರ ಪೂಜೆ ಸಾಮಾನೆಲ್ಲ ಬೆಳಗಿಟ್ಬಿಟ್ರೆ ಒಂದು ಕೆಲಸ ಮುಗ್ದೋದಂಗೆ ನೀಟಾಗಿ ಒರೆಸಿ ಎತ್ತಿಟ್ಬಿಡ್ತೀನಿ. ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ, ಈ ಒಂದು ಪೂಜೆ ಸಾಮಾನುಗಳನ್ನ. ಅಂದರೆ ಏನಾದರೂ ಹಬ್ಬ ಇದ್ದಾಗ ಮಾತ್ರ ಈ ತಟ್ಟೆ ಮತ್ತು ಈ ದೀಪದ ಕಂಬಗಳನ್ನ ಯೂಸ್ ಮಾಡ್ತೀನಿ. ಇನ್ನು ಇದು ಧೂಪ ಹಾಕೋದು ಆಗಿರ್ಬೋದು, ಕರ್ಪೂರದ್ದು, ಅದನ್ನೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡ್ಕೊಳ್ತೀನಿ. ಹೋದ ಸರಿ ಎಲ್ಲ ನಾವು ಹಬ್ಬಕ್ಕೆ ಇದು ಯೂಸ್ ಮಾಡಿದ್ವಿ, ಏನಪ್ಪ ಈ ತವಾ ಥರ ಬರುತ್ತಲ್ಲ, ಹಳೇದು ಒಂದು ತವಾ, ಅದರಲ್ಲಿ ನಾವು ಸಾಂಬ್ರಾಣಿ ಹಾಕೋದಕ್ಕೆ ಯೂಸ್ ಮಾಡಿದ್ವಿ. ಹಾಗಾಗಿ ಈ ವರ್ಷ ನಾನು ಚಿಕ್ಕಪೇಟೆಗೆ ಹೋದಾಗ ಸಾಂಬ್ರಾಣಿ ಹಾಕೋದಿತ್ತಲ್ಲ, ಅದನ್ನು ಸಾಂಬ್ರಾಣಿ ಕಾಲು ಅಂತ ಹೇಳ್ತಾರೆ, ಅದನ್ನು ತೊಗೊಬಂದಿದ್ದೆ. ಯೂಸ್ ಆಯಿತು ಅಂತಲೇ ಹೇಳ್ಬೋದು, ಚೆನ್ನಾಗಾಯಿತು. ಒಂದು ಸ್ವಲ್ಪ ಕೆಂಡದಲ್ಲೇ ಎಷ್ಟು ಚೆನ್ನಾಗಿ ಬಂದಿತ್ತು. ಹಾಗೆಯೇ ನಾನು ಏನಂತ ಅಂದ್ಕೊಂಡೆ, ಒಂದಷ್ಟು ಡ್ರೆಸ್ನ ಪರ್ಚೇಸ್ ಮಾಡಿದ್ದೆ. ಅಂದರೆ ಎತ್ನಿಕ್ ವೇರು ಕುರ್ತಾ ಸೆಟ್ಟು ವಿತ್ ದುಪ್ಪಟ್ಟ ಪ್ಯಾಂಟ್ ಎಲ್ಲ ಇರೋ ಅಂಥದ್ದು ಆ ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿದ್ದೆ. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ, ಲಿಂಕ್ ಅಥವಾ ಏನಾದರೂ ಹೇಗಿದೆ ಏನು ಅಂತ ನಿಮಗೆ ಕೂಡ ಶೇರ್ ಮಾಡಿದ್ರೆ ನೀವು ಕೂಡ ತೊಗೊಳ್ಲಿಕ್ಕೆ ಇಷ್ಟಪಡ್ತಾ ಇರ್ತೀರಲ್ಲ, ಡ್ರೆಸ್ ಯಾವುದಾದ್ರೂ ನೋಡಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀರಾ. ಹಾಗಾಗಿ ನಾನು ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂಥೇಳಿ. ಹಾಗೆಯೇ ಇಲ್ಲ ಡೈಲಿ ವ್ಲಾಗಲ್ಲಿ ಕೊನೆಯಲ್ಲಿ ಒಂದಷ್ಟು ಡ್ರೆಸ್ ನಾನು ಏನಾದ್ರು ಪರ್ಚೇಸ್ ಮಾಡಿರೋ ಡ್ರೆಸ್ಗಳದ್ದು ವೀಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡೋಕ್ಕಾಗಲ್ಲ, ನಾನು ನಾಳಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಒಂದಷ್ಟು ಡ್ರೆಸ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ, ಅದನ್ನೆಲ್ಲ ಹಾಕ್ಕೊಂಡು ತೋರಿಸ್ತೀನಿ ಹೇಗಿದೆ ಏನು ಅಂತ ಹೇಳಿ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬೈ ಮಾಡ್ಬೋದು. ಈ ಕಡೆ ದೇವ್ರ ಪೂಜೆ ಸಾಮಾನೆಲ್ಲ ಬೆಳಗ್ಗೆ ಎತ್ತಿಡೋ ಅಷ್ಟರಲ್ಲಿ ಮಳೆ ಶುರುವಾಯಿತು. ಹಾಗಾಗಿ ನಾನು ಏನು ಮಾಡಿದೆ, ಬಟ್ಟೆ ಎಲ್ಲ ಒಣಗಾಕಿದ್ನಲ್ಲ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಮಳೆ ಬರ್ತಾಯಿತ್ತಲ್ಲ ನೋಡ್ತಾ ಇದ್ದೆ. ಇತ್ತೀಚೆಗಂತೂ ಒಂದು 2-3 ದಿನ ಸಿಕ್ಕಾಬಟ್ಟೆ ಮಳೆ ಬಂದುಬಿಡ್ತಪ್ಪ, ಏನೇನೆಲ್ಲ ಆಗ್ಬಿಟ್ಟಿದೆ ಎಲ್ಲ, ಬೇರೆ ಕಡೆ ಎಲ್ಲ ಸಿಕ್ಕಾಬಟ್ಟೆ ತುಂಬ ಜಾಸ್ತಿ ಮಳೆ ಬಂದು ಎಲ್ಲ ಕೊಚ್ಚಿ ಹೋಗೋದು ಈ ರೀತಿ ಎಲ್ಲ ಆಗಿದೆ. ಈ ಟೈಮಲ್ಲೂ ಇಷ್ಟೊಂದು ಮಳೆ ಬರ್ತಾಯಿದೆ ಅಲ್ವಾ. ಈಗಾಯಿತು, ಇವತ್ತು ಕೂಡ ಸ್ವಲ್ಪ ಮಳೆ ಬರ್ತಾಯಿತ್ತು, ಸ್ವಲ್ಪ ಥಂಡಿ ಫೀಲ್ ಆಗ್ತಾಯಿತ್ತು. ಹಾಗೆಯೇ ಆ ಕಡೆ ಏನು ಬಿಸಿಬೇಳೆ ಬಾತ್ಗೆ ರೆಡಿ ಮಾಡಿದೆ, ಅದು ಕೂಡ ಬೇಗನೆ ತಣ್ಣಗಾಯಿತು ಅಂತಲೇ ಹೇಳ್ಬೋದು. ಅದನ್ನು ಕೂಡ ಸ್ವಲ್ಪ ಪೌಡರ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ, ಬೇಗ ಆಗಿಬಿಡುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ, ನೀವು ಖಂಡಿತ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ನೀವು, ಅಂದರೆ ಮಾಡುವಾಗ. ಆವಾಗ ಇನ್ನು ಸ್ವಲ್ಪ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ, ನಮ್ಮನೆ ಸ್ವಲ್ಪ ಖಾರ ಇಷ್ಟಪಡ್ತಾರಲ್ಲ, ಹಾಗಾಗಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಳ್ತೀನಿ, ಆವಾಗ ಚೆನ್ನಾಗಿರುತ್ತೆ. ಇದನ್ನು ನಾನು ಯೂಶ್ವಲಿ ಒಂದು 3 ತಿಂಗಳ ತನಕನೂ ಇಟ್ಕೊಂಡು ಮಾಡ್ಕೋಬೋದು. ನಾನು ಆಲ್ಮೋಸ್ಟ್ ಮಾಡಿ ಒಂದು 3 ಮಂತ್ಸ್ ಮೇಲೆ ಆಗಿದೆ, ಬಟ್ ಅದೇನೂ ಹಾಳಾಗಿರಲಿಲ್ಲ, ತುಂಬಾ ಚೆನ್ನಾಗಿತ್ತು, ಹಾಗೇ ಇತ್ತು. ಹೇಗೆ ಮಾಡಿದ್ನೋ ಅದೇ ಟೇಸ್ಟು. ನೀವು MTR ಏನು ತರ್ತೀರಾ ಪ್ಯಾಕೆಟು, ಅದೇ ಥರ ಟೇಸ್ಟ್ ಇರುತ್ತೆ ಇದು ಕೂಡ. ಕೊನೆಯಲ್ಲಿ ಒಂದು ಲಾಸ್ಟ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ, ಅದು ಇಂಗು. ಕೊನೆಯಲ್ಲಿ ರುಬ್ಬುವಾಗ ನೀವು ಒಂದು ಸ್ವಲ್ಪ ಇಂಗನ್ನ ಸೇರಿಸ್ಕೊಂಡು ರುಬ್ಕೊಂಡ್ರೆ ಫೈನಲಿ ಸಖತ್ತಾಗಿರೋವಂಥ ಬಿಸಿಬೇಳೆ ಬಾತ್ ಪೌಡರು ರೆಡಿ ಆಗುತ್ತೆ. ನೀಟಾಗಿ ನೈಸಾಗಿ ರುಬ್ಕೋಬೇಕಾಗತ್ತೆ. ನೀವು ಒಣಕೊಬ್ಬರಿನ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಸ್ವಲ್ಪ ಹಾಗೇ ಇತ್ತು, ಪೀಸೇ ಇತ್ತು, ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ. ಫೈನಲಿ ಬಿಸಿಬೇಳೆ ಬಾತು ರೆಡಿ ಆಯಿತು. ಇದನ್ನು ನಾವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಗೇ ಇಟ್ಕೊಂಡ್ರೆ ಒಂದು 3 ತಿಂಗಳಂತೂ ಚೆನ್ನಾಗಿರುತ್ತೆ. ಹೊರಗಡೆನೇ ಇಟ್ಕೋಬೋದು, ಫ್ರಿಜ್ಜಲ್ಲಿ ಇಟ್ಕೋಬೇಕಂತೇನಿಲ್ಲ. ನಾನಿಲ್ಲಿ ಹೊರಗಡೆನೇ ಇಟ್ಕೊಂಡಿರ್ತೀನಿ, ಹೊರಗಡೆನೇ ಇಟ್ಕೋಬೋದು, ಏನೂ ತೊಂದರೆ ಇಲ್ಲ.
ಹೀಗಿತ್ತು ಇವತ್ತಿನ ರೆಸಿಪಿ. ಇದಾದ ನಂತರ ನಾನು ಸ್ಯಾಟರ್ಡೇ ಏನು ಮಾಡಿದ್ವಿ, ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಇತ್ತು ಅಂತ ಹೋಗಿದ್ವಿ. ಅಂತ ಅಂದರೆ ನಮ್ಮ ಚಿನ್ನದು ಸುಕನ್ಯಾ ಸಮೃದ್ಧಿ ಯೋಜನೆ ಇದೆಯಲ್ಲ, ಅದರಲ್ಲಿ ಅವಳಿಗೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ. ಅಂದರೆ ಮಂತ್ಲಿ ಪೇಮೆಂಟ್ ಮಾಡೋದು ಈ ರೀತಿ ಮಾಡಿದ್ವಿ. ಅದಕ್ಕೆ ಒಂದು ಸ್ವಲ್ಪ ಕೆಲಸ ಇತ್ತು, ಪೋಸ್ಟ್ ಆಫೀಸ್ಗೆ ಹೋಗಿದ್ವಿ. ಪೋಸ್ಟ್ ಆಫೀಸಲ್ಲಂತೂ ಸಿಕ್ಕಾಪಟ್ಟೆ ಆಫರ್ಸು, ಇನ್ಶೂರೆನ್ಸ್ ಆಗಿರ್ಬೋದು, ಹಾಗೆಯೇ ಸೇವಿಂಗ್ ಅಕೌಂಟು, ಏನೇನೋ ಸಾಕಷ್ಟು ಇನ್ಫಾರ್ಮೇಷನ್ಸ್ ಎಲ್ಲ ಇದ್ದೇ ಇರುತ್ತೆ. ಸುಮಾರು ಜನ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿರ್ತಾರೆ, ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ನೀವು ಯಾರೆಲ್ಲ ಈ ರೀತಿ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆಯಲ್ಲಿ ಮಾಡಿರುವಂಥದ್ದು ನಮ್ಮ ಚಿನ್ನುಗೆ ಒಂದು ಸೇವಿಂಗ್ ಅಕೌಂಟು ಮಾಡಿದ್ದೀವಿ. ಅಂದರೆ ಅದೇ ಸುಕನ್ಯಾ ಸಮೃದ್ಧಿ ಯೋಜನೆ ಅದು ಲಾಂಚ್ ಆಯ್ತಲ್ಲ, ಅವಾಗೇ ಮಾಡಿದಂಥದ್ದು. ಅವಾಗಂತೂ ಎಷ್ಟು ಕಷ್ಟಪಟ್ಟಿದ್ದೀವಿ ಅದಕ್ಕೆ ಅಂತ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ. ಕ್ಯೂವಲ್ಲಿ ನಿಂತು ಅದನ್ನು ಮಾಡಿಸಿ, ಅದು ಪಾಸ್ಬುಕ್ ಬರೋದೇ ತುಂಬ ದಿನ ಆಯಿತು. ಪಾಸ್ಬುಕ್ ಬಂದು ಅದಾದಮೇಲೆ ಮಂತ್ಲಿ ಪೇಮೆಂಟ್ ಮಾಡ್ಕೊಳ್ತಾ ಬರ್ತಾ ಇರೋದು. ವರ್ಷಕ್ಕೆ ಇಷ್ಟು ಮಾಡಿದ್ರೆ ಇಷ್ಟು ಇಂಟ್ರೆಸ್ಟ್ ಬರುತ್ತೆ, ಈ ರೀತಿ ಎಲ್ಲ ಇದೆ. ಎಲ್ಲರಿಗೂ ಗೊತ್ತಿರುತ್ತೆ ಅದು ಸಾಮಾನ್ಯವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ. ನಿಮಗೆ ಬೇಕಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಕೂಡ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಹೀಗಿತ್ತು. ಅದಾದ ನಂತರ ನಾವು ಇನ್ನೊಂದು ಸ್ವಲ್ಪ ಬೇರೆ ಕೆಲಸ ಇತ್ತು, ಹಾಗಾಗಿ ಹೊರಗಡೆ ಹೋಗಿದ್ವಿ. ಇಲ್ಲಂತೂ ಎಷ್ಟು ಡೆವಲಪ್ ಆಗಿಬಿಟ್ಟಿದೆ ಅಂದರೆ JP ನಗರ 8th ಫೇಸು ತುಂಬ ಡೆವಲಪ್ ಆಗಿಬಿಟ್ಟಿದೆ. ನಾವು ಅವಾಗ ಸ್ಟಾರ್ಟಿಂಗಲ್ಲಿ ನಮ್ಮ ಮದುವೆ ಆದಾಗ ಇಲ್ಲಿದ್ದಾಗ ಇಷ್ಟೆಲ್ಲ ಡೆವಲಪ್ಮೆಂಟ್ ಇರಲೇ ಇಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಖಾಲಿ ಜಾಗ ಎಲ್ಲ ಇತ್ತು. ಇವಾಗ ತುಂಬಾ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಅಂಗಡಿಗಳಾಗಿರ್ಬೋದು ಎಲ್ಲ ಆಗಿದೆ. ಇಲ್ಲಿ ಇದ್ದಿದ್ದು ಒಂದೇ, ಇಲ್ಲಿ BMTC ಡಿಪೋ ಇತ್ತಲ್ಲ, ಅದು ಒಂದೇ ಇದ್ದಿದ್ದು ಇಲ್ಲಿ. ಇನ್ನೇನು ಇಷ್ಟೊಂದೆಲ್ಲ ಇರಲಿಲ್ಲ. ಸ್ವಲ್ಪ ಮನೆಗಳಿತ್ತು, ಎಲ್ಲ ಖಾಲಿ ಸೈಟ್ ಇತ್ತು ಜಾಸ್ತಿ. ಇವಾಗಂತೂ ಫುಲ್ಲು ಕಂಪ್ಲೀಟು. ಈ ಕಡೆ ಎಲ್ಲ ರೈಟ್ ಸೈಡ್ ಏನಿದೆ ಇಲ್ಲೆಲ್ಲ ಏನೂ ಇರಲೇ ಇಲ್ಲ ಹೇಳಬೇಕು ಅಂತ ಅಂದರೆ. ಇಲ್ಲೊಂದು ಬಸ್ ಸ್ಟಾಪ್ ಅಷ್ಟೇ, ಜಂಬೂ ಸವಾರಿ ಬಸ್ ಸ್ಟಾಪ್ ಇತ್ತು, ಬಿಟ್ಟರೆ ಇನ್ನೇನೂ ಇರಲಿಲ್ಲ. ಇಷ್ಟೆಲ್ಲ ಆಯಿತು. ಇನ್ನೇನು ಸ್ವಲ್ಪ ಹೋದ್ವಿ, ಅಲ್ಲಿ ಒಂಚೂರು ಕೆಲಸ ಇತ್ತು. ಒಂದು ಸ್ವಲ್ಪ ಆಯಿತು ಅಂತಿದ್ದಂಗೆ ಮಳೆ ಶುರುವಾಯಿತು. ಇಲ್ಲಿಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇಲ್ಲಿಗೆ ವ್ಲಾಗ್ನ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಇದೊಂದು ಪುಟಾಣಿ ವ್ಲಾಗ್ ಆಗಿತ್ತು, ರ್ಯಾಂಡಮ್ ವ್ಲಾಗ್. ನಿಮಗೆಲ್ಲ ಈ ಒಂದು ವ್ಲಾಗ್ ಹಾಗೆಯೇ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೊಬೈಲ್ ನೋಡ್ಕೊಂಡು ನಿಂತಿದ್ದೀರಾ ನೀವೇನೋ ಆರಾಮಾಗಿ. ನನಗೆ ಅಷ್ಟೊಂದು ಮೊಬೈಲ್ ನೋಡೋಕ್ಕೂ ಆಗಲ್ಲ. ನಂಗೆ ನೋಡೋಕ್ಕಾಗಲ್ಲ, ಹಂಗೆ ಸ್ಕ್ರಾಲ್ ಮಾಡ್ಕೊಂಡಿರೋಕ್ಕಾಗಲ್ಲ, ಹಂಗೆ ಇರಿಟೇಟ್ ಆಗ್ಬಿಡುತ್ತೆ ನನಗೆ.